ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ವೀಕ್ಷಕರೇ, ಅಂತೂ ಇಂತೂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಏರಲಿದ್ದಾರೆ. ಬುಧವಾರ ಸರಳವಾಗಿ ಪಟ್ಟ ಅಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ವೈಭವ ವಿಜೃಂಭಣೆ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ ಅಂತೆ. ಹೈಕಮಾಂಡ್ ಸೂಚನೆಯಂತೆ ಅದ್ಧೂರಿ ಸಮಾರಂಭಕ್ಕೆ ಬ್ರೇಕ್ ಹಾಕಲಾಗಿದೆ. ಸಿಂಪಲ್ ಆಗಿ ಪ್ರಮಾಣ ವಚನಕ್ಕೆ AICC ಕಟ್ಟಪ್ಪಣೆಯನ್ನು ಮಾಡಿದೆ. ಯಾಕಂತ ಹೇಳಿದ್ರೆ ಇವಾಗ ಗೊಂದಲಗಳು ಸೃಷ್ಟಿ ಆಗಬಾರ್ದು ಪಕ್ಷದಲ್ಲಿ ಅನ್ನುವಂತಹ ಈ ಎಲ್ಲ ಇದನ್ನ ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ಈ ಸೂಚನೆಯನ್ನು ಕೊಟ್ಟಿದೆಯಂತೆ. ಸಿದ್ದರಾಮಯ್ಯ ಪದತ್ಯಾಗ ಅಪಾಯ ಅರಿತಿದ್ದಾರೆ ಹೈಕಮಾಂಡ್ನವರು. ನೋಡಿ, ಅವರು CM ಸ್ಥಾನವನ್ನು ಬಿಟ್ಟುಕೊಡೋದ್ರಿಂದ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಪಕ್ಷಕ್ಕೆ, ಮುಂಬರುವ ಚುನಾವಣೆಗಳಲ್ಲಿ ಏನೇನು ಎಫೆಕ್ಟ್ ಆಗ್ಬೋದು, ಅದಕ್ಕೋಸ್ಕರ ಅದ್ಧೂರಿಯಾಗಿ ಮಾಡೋದ್ರಿಂದ ಮತ್ತೆ ಈ ಸಿದ್ದರಾಮಯ್ಯನವರ ಪರವಾಗಿರುವಂಥವರು ಈ ಅಹಿಂದ ವರ್ಗ ಆಗಿರ್ಬೋದು ಬಹಳ ಮತ್ತಷ್ಟು ನೊಂದುಕೊಳ್ಳುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಕಾರಣಕ್ಕೆ ಬೇಡ, ಸಿಂಪಲ್ ಆಗಿ ನೀವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅಂತ ಹೈಕಮಾಂಡ್ ಹೇಳಿದೆಯಂತೆ. ಸರಳ ಹಾಗೂ ಸ್ವಾಭಾವಿಕ ಪ್ರಕ್ರಿಯೆಯಂತೆ ಹೇಗಿದೆಯೋ ಹಾಗೆ ನೀವು CM ಆಗ್ತೀರಿ. ಆದರೆ ದೊಡ್ಡ ವಿಜೃಂಭಣೆಯಿಂದ ಏನೂ ಬೇಡ, ನೀವು ಬಹಳ ಜನನ್ನ ಕರೆಸೋದು ಬೇಡ, ಅಥವಾ ದೊಡ್ಡದಾಗಿ ಸೆಟ್ ಹಾಕಿ ಅಥವಾ ದೊಡ್ಡದಾಗಿ ಎಲ್ಲವನ್ನ ಮಾಡಿ ನೀವು ಮಾಡೋದು ಬೇಡ. ಸಿಂಪಲ್ ಆಗಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಅದರ ಪ್ರಯುಕ್ತವಾಗಿ ಇವಾಗ ಹೈಕಮಾಂಡ್ ಏನು ಹೇಳಿದೆಯೋ ಅದಕ್ಕಾಗಿ ಸರಳವಾಗಿ ಡಿ.ಕೆ. ಶಿವಕುಮಾರ್ ಅವರು ಬುಧವಾರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ಬಹಳ ಕಗ್ಗಂಟಾಗಿ ಹೋಗಿತ್ತು ಇಷ್ಟು ದಿವಸ, ಒಂದು 6-7 ತಿಂಗಳಿಂದ ಬಹಳ ಕೇಳಿ ಬರ್ತಾ ಇತ್ತು, ಯಾರು CM ಆಗ್ತಾರೆ, ಸಿದ್ದರಾಮಯ್ಯನವರು ಬಿಟ್ಕೊಡ್ತಾರಾ ಇಲ್ವಾ, ಅಥವಾ ಅವರೇ ಮುಂದುವರಿತಾರೆ ಅಂತ ಹೇಳಿ. ಸಿದ್ದರಾಮಯ್ಯನವರು ಅತಿ ಸರಳವಾಗಿ ಯಾವುದೇ ಗೊಂದಲ ಸೃಷ್ಟಿ ಮಾಡದೆ ಬಿಟ್ಟುಕೊಟ್ಟಿರೋದು ಬಹಳಷ್ಟು ಪಕ್ಷದಲ್ಲಿ ಮೆಚ್ಚುಗೆ ವ್ಯಕ್ತ ಆಗ್ತಿದೆ. ಪಕ್ಷದಲ್ಲ ಅನ್ನೋದಕ್ಕಿಂತ ಇಡೀ ರಾಜ್ಯ ಅಥವಾ ಬೇರೆ ರಾಜ್ಯಗಳಿಗೆ ಮಾದರಿ ಆಗುವಂತೆ ಸಿದ್ದರಾಮಯ್ಯನವರು ಅತಿ ಸರಳವಾಗಿ ಅವರ ಕೊಟ್ಟ ಮಾತಿನಂತೆ ಅವರ ಕುರ್ಚಿಯನ್ನು ಬಿಟ್ಟುಕೊಟ್ಟಿದ್ದು ಬಹಳ ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದ್ದಾವೆ. ಇವಾಗ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪದ ರಾಮಯ್ಯ ಅನ್ನುವಂಥ ಬಿರುದುಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಇವಾಗ ಡಿ.ಕೆ. ಶಿವಕುಮಾರ್ ಅವರು CM ಆಗೋದಕ್ಕೆ ಇವಾಗ ಪ್ರಮಾಣ ವಚನನ ಸ್ವೀಕಾರ ಮಾಡೋದಕ್ಕೆ ಬುಧವಾರ ಅಂದರೆ 3ನೇ ತಾರೀಕು ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಅಂದರೆ ಬೇರೆ ಬೇರೆ ಕಡೆಯಿಂದ ಬಸ್ಗಳೆಲ್ಲ ಬುಕ್ ಆಗಿದ್ವು, 300ಕ್ಕಿಂತ ಹೆಚ್ಚುಗಳು ಬಸ್ಸುಗಳನ್ನು ಬುಕ್ ಆಗಿದ್ವು. ಜನಗಳನ್ನು ಕರೆಸಬೇಕು, ಅದ್ಧೂರಿಯಾಗಿ ಸಮಾರಂಭದ ರೀತಿಯಲ್ಲಿ ಮಾಡಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಸಡನ್ ಆಗೇನು ಕೇಳಿ ಬಂದಿಲ್ಲ. ಯಾವಾಗ 2023ರಲ್ಲಿ ಸರ್ಕಾರ ರಚನೆ ಆಯಿತು ಆವಾಗಲಿಂದಲೂ ಸ್ಟಾರ್ಟ್ ಆಗಿತ್ತು. 2.5 ವರ್ಷ ಸರ್ಕಾರ ಇದೆ ಅಂತೇಳಿ ಆವಾಗಲಿಂದಲೂ ಭಾಳ ಕುತೂಹಲದಿಂದ ನಡ್ಕೊಂಡು ಬಂದಿತ್ತು ಈ ಪ್ರಕ್ರಿಯೆಗಳೆಲ್ಲವೂ. ಪ್ರತಿದಿನ ಆದರೆ ಸಾಕು, ಯಾವಾಗ ಡಿ.ಕೆ. ಶಿವಕುಮಾರ್ CM ಆಗ್ತಾರೆ ಅಂಥೇಳಿ ಪ್ರತಿದಿನ ಮಾಧ್ಯಮದವ್ರು ಕ್ವಶನ್ ಮಾಡೋದು, ಅದು ಹೈಕಮಾಂಡ್ ನಿರ್ಧಾರ ಮಾಡೋದು ಅಂತ ಪಕ್ಷದ ನಾಯಕರು ಹೇಳೋದು ಇದ್ದೇ ಇತ್ತು. ಇಷ್ಟೆಲ್ಲ ಕುತೂಹಲ ಮೂಡಿಸಿದ್ದು ಅತಿ ಸರಳವಾಗಿ ಏನು ಪ್ರಮಾಣ ವಚನ ಅವರು ಸ್ವೀಕಾರ ಮಾಡೋದಿಲ್ಲ, ಅದ್ಧೂರಿಯಾಗಿ ಮಾಡ್ತಾರೆ ಅನ್ನುವಂಥ ಎಲ್ಲದನ್ನು ಕೂಡ ಅಭಿಮಾನಿಗಳು ಮತ್ತು ಇಡೀ ರಾಜ್ಯದ ಜನಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಅವರು ಅದ್ಧೂರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದನ್ನು ನೋಡಬೇಕು ಅಂತೇಳಿ. ಆದರೆ ಹೈಕಮಾಂಡ್ ಸೂಚನೆ, ಹೈಕಮಾಂಡ್ ನಿರ್ಧಾರ, ಬೇಡ ನೀವು ಅದ್ಧೂರಿ ಅಷ್ಟೊಂದು ವಿಜೃಂಭಣೆ ರೀತಿಯಲ್ಲಿ ಏನು ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಪಕ್ಷದ ಮೇಲೆ ಸ್ವಲ್ಪನೂ ಎಫೆಕ್ಟ್ ಆದರೂ ಕೂಡ ಬಹಳ ತೊಂದರೆ ಆಗಿಬಿಡುತ್ತೆ. ನೀವು ಏನು ಪ್ರಕ್ರಿಯೆ ಇದೆಯೋ ಸಿಂಪಲ್ ಆಗಿ ಮಾಡ್ಕೊಳ್ಳಿ, ನಿಮ್ಮ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅಂತ ಹೇಳಿ ಹೈಕಮಾಂಡ್ ಹೇಳಿದೆ, ಕಟ್ಟಪ್ಪಣೆಯನ್ನು ಮಾಡಿದೆ. ಯಾವುದೇ ಅದ್ಧೂರಿತನ ಬೇಡ, ಪಕ್ಷಕ್ಕೆ ಯಾವುದೇ ಎಫೆಕ್ಟ್ ಆಗೋದು ಬೇಡ. ಯಾಕಂದರೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕಂತೇಳಿ ಒಂದು ವರ್ಗ, ಇಡೀ ರಾಜ್ಯದ ಜನ ಅಥವಾ ಸಿದ್ದರಾಮಯ್ಯನವರ ಪರವಾಗಿರುವಂಥ ಅಹಿಂದ ವರ್ಗ ಎಲ್ಲವೂ ಕೂಡ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರೊಟೆಸ್ಟ್ ಮಾಡಿದ್ದು ಕೂಡ ನಾವು ನೋಡಿದ್ದೇವೆ. ಅವರ ಮುಂದುವರಿಬೇಕು, ಅವರು ಕುರ್ಚಿಯನ್ನು ಬಿಟ್ಕೊಡಬಾರ್ದು ಅಂತ ಹೇಳಿ. ಮತ್ತು ಅವರ ಆಪ್ತ ಬಳಗವು ಕೂಡ ರಾಜೀನಾಮೆ ಕೊಡ್ತಾ ಇರುವ ಸುದ್ದಿ ಕೇಳಿ ಕಣ್ಣೀರು ಹಾಕಿರೋದನ್ನು ನೋಡಿದ್ದೀವಿ. ಅವರು ನೊಂದ್ಕೊಳ್ತಾರೆ ಸಿದ್ದರಾಮಯ್ಯನವರ ಪರವಾಗಿರೋರು. ಸೊ ಈ ಎಲ್ಲ ಕಾರಣಕ್ಕಾಗಿ ವಿಜೃಂಭಣೆ ಬೇಡ, ಮತ್ತೆ ಪಕ್ಷಕ್ಕೆ ಅಥವಾ ಮತ್ತೊಬ್ಬರಿಗೆ ನೋವಾಗುವಂತೆ ಬೇಡ. ಯಾಕಂದರೆ ಸಿದ್ದರಾಮಯ್ಯ ಪರವಾಗಿರೋರು ನೊಂದ್ಕೊಳ್ತಾರೆ, ಇವೆಲ್ಲ ಬೇಡ, ನೀವು ಸಿಂಪಲ್ ಆಗಿ ಮಾಡಿ ಅಂತೇಳಿ ಹೈಕಮಾಂಡ್ ಹೇಳಿದಕ್ಕೋಸ್ಕರ ಇವಾಗ ಅವರು ಫೈನಲ್ ಡಿಸಿಷನ್ಗೆ ಬಂದಿದ್ದಾರೆ. ಸರಳವಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇವಾಗ ನಾಳೆ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ತೆರಳುತ್ತಾರೆ. ಅದಾದ ಮೇಲೆ ಅವರು ಅಲ್ಲಿ ಡಿಸ್ಕಷನ್ ಆಗುತ್ತೆ ಹೈಕಮಾಂಡ್ನವರ ಜೊತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, KC ವೇಣುಗೋಪಾಲ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಅವರು ಆಗಿರ್ಬೋದು, ಇವೆಲ್ಲರ ಜೊತೆ ಅವರ ಡಿಸ್ಕಷನ್ ಆಗುತ್ತೆ. ಯಾರನ್ನ ಸಚಿವರನ್ನಾಗಿ ಮಾಡಬೇಕು, ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಅಥವಾ ಅವ್ರದ್ದು ಒಂದು ಲಿಸ್ಟ್ ಇರುತ್ತೆ. ಇವಾಗ CM ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸೋದಕ್ಕಾಗೋದಿಲ್ಲ, ಅವ್ರನ್ನ ಕೆಳಗಿಳಿಸಿದ ಕಾರಣಕ್ಕೆ ಅವರು ಕೂಡ ಒಂದು ಲಿಸ್ಟನ್ನು ಕೊಟ್ಟಿರ್ತಾರೆ.
ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿಗಳಿದ್ದಾವೆ. ಕೆಲವರು ಆಪ್ತ ಬಳಗದವರು, ಕೆಲವರು ಹೊಸಬರ ಲಿಸ್ಟನ್ನು ಕೂಡ ಅವರು ಕೊಟ್ಟಿದ್ದಾರಂತೆ. ಇವ್ರನ್ನ ನೀವು ಕನ್ಸಿಡರ್ ಮಾಡಬೇಕು, ಇವರನ್ನು ಬಿಟ್ಕೊಡ್ಬಾರ್ದು ಅನ್ನುವಂಥದ್ದು ಕೂಡ ಅವರು ಪ್ರಸ್ತಾವವನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರಂತೆ. ಸೊ ಇವಾಗ ಕಾದು ನೋಡಬೇಕು ಹೈಕಮಾಂಡ್ ಯಾರನ್ನ ಹೇಳುತ್ತೆ. ಡಿ ಕೆ ಶಿವಕುಮಾರ್ ಪರವಾಗಿ ಕೆಲವರನ್ನ ಅವರು ಆಪ್ತ ಬಳಗವನ್ನು ಕೂಡ ಸಚಿವ ಸ್ಥಾನಕ್ಕೆ ತರಬೇಕು ಅನ್ನುವಂಥದ್ದು ಇದಾವೆ. ಕೆಲವು ಹೊಸಬರಿಗೂ ಕೂಡ ಅವಕಾಶ ಕೊಡಬೇಕು, ಹೊಸಬರು ಸಚಿವ ಸಂಪುಟಕ್ಕೆ ಸೇರ್ಕೊಳ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಹಾಗೆ ಇವಾಗ ಈಗ 29 ಅಥವಾ 30 ಏನು ಸಚಿವ ಸ್ಥಾನಗಳಿದ್ದಾವೆ, ಅದರಲ್ಲಿ ಇವಾಗ ಹಳಬರನ್ನ ಒಂದು 15 ಜನ ಹಳಬರನ್ನೇ ಮುಂದುವರಿಸಿ ಇನ್ನೊಂದು 15 ಜನ ಅಥವಾ 14 ಜನರನ್ನ ಹೊಸ ಮುಖಗಳು ಪರಿಚಯಿಸ್ತಾರೆ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಸೊ ಏನಾಗುತ್ತೆ ಗೊತ್ತಿಲ್ಲ, ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಡಿ ಸಿ ಎಂಗಳಾಗ್ತವೆ ಅನ್ನುವಂಥದ್ದು. ನೋಡಿ ಇವಾಗ ಡಿ ಸಿ ಎಂಗಳು 4 ಡಿ ಸಿ ಎಂಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋಂಥದ್ದು. ಸೊ ಅದರಲ್ಲಿ ಇವಾಗ ಗೊಂದಲಗಳಿದ್ದಾವೆ. 4 ಸೃಷ್ಟಿ ಮಾಡಿದರೆ ಯಾವುದು ಪಕ್ಷಕ್ಕೂ ಏನು ಉಪಯೋಗ ಇಲ್ಲ ಅಥವಾ ಸರ್ಕಾರಕ್ಕೂ ಯಾವುದರಿಂದ ಯಾವುದೇ ಉಪಯೋಗ ಇಲ್ಲ 4 ಡಿ ಸಿ ಎಂಗಳ ಸೃಷ್ಟಿ ಆಗೋದ್ರಿಂದ. ಸೊ ಅವೆಲ್ಲ ಬೇಡ ಅಂತ ಹೇಳಿ ಗೊಂದಲಗಳು ಕೂಡ ಇದ್ದಾವೆ. ಪಕ್ಷದಲ್ಲಿ ಕೆಲವು ಹೇಳಿಕೆಗಳು ಕೂಡ ಬರ್ತಾ ಇದ್ದಾವೆ, 4 ಡಿ ಸಿ ಎಂಗಳನ್ನು ಸೃಷ್ಟಿ ಮಾಡೋದ್ರಿಂದ ಯಾವುದು ಉಪಯೋಗ ಇಲ್ಲ, ಯಾವುದು ಕೂಡ ಲಾಭ ಇಲ್ಲ ಅಂತೇಳಿ. ಸೊ ಅದು ಏನಾಗುತ್ತೆ, ಅಥವಾ ಡಿ ಸಿ ಎಂ ಸೃಷ್ಟಿ ಆದರೆ ಯಾರ್ಯಾರು ಡಿ ಸಿ ಎಂ ಆಗ್ತಾರೆ, ಇವಾಗ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಅಥವಾ ಯತೀಂದ್ರ ಸಿದ್ದರಾಮಯ್ಯನವರಾಗಿರ್ಬೋದು, ಅಥವಾ ಎಂ ಬಿ ಪಾಟೀಲ್ ಆಗಿರ್ಬೋದು, ಅಥವಾ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಇನ್ನು ಹಲವರ ಹೆಸರುಗಳು ಡಿ ಸಿ ಎಂ ಸ್ಥಾನಕ್ಕೆ ಕೇಳಿ ಬರ್ತಾ ಇದ್ದಾವೆ. ಅಂದರೆ ಈ ಜಾತಿವಾರು ನೋಡ್ತಾ ಹೋದರೆ. ಸೊ ಆ ಡಿ ಸಿ ಎಂ ಸೃಷ್ಟಿ ಆದರೆ ಇವರೆಲ್ಲರೂ ಡಿ ಸಿ ಎಂ ಸ್ಥಾನಕ್ಕೆ ಬರುವ ಸಾಧ್ಯತೆಗಳೆಲ್ಲವೂ ಕೂಡ ಇದ್ದಾವೆ. ಹಾಗೆ ನೋಡಬೇಕು ಏನಾಗುತ್ತೆ ಅಂತೇಳಿ. ಇವಾಗ ಹೈಕಮಾಂಡ್ ನಾಳೆ ಏನು ಹೇಳುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ. ಸೊ ಅವರ ಜೊತೆ ಇನ್ನು ಯಾರ್ಯಾರು ಪ್ರಮಾಣವಚನವನ್ನು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಕೂಡ ನಾಳೆ ಡಿಸೈಡ್ ಆಗುತ್ತೆ. ಎಲ್ಲವನ್ನು ಫೈನಲ್ ಆದ ನಂತರ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ವಾಪಸ್ ಬರ್ತಾರೆ. ವಾಪಸ್ ಅಂದಾದ್ಮೇಲೆ ಯಾರ್ಯಾರು ಆಗ್ತಾರೆ ಅನ್ನೋದಕ್ಕೆ ಕಂಪ್ಲೀಟ್ ಕ್ಲಿಯರಿಟಿ ಸಿಕ್ಬಿಡುತ್ತೆ, ಯಾರು ಆಗ್ತಾರೆ ಯಾರಿಲ್ಲ ಅಂತ. ಎಲ್ಲ ಗೊಂದಲಕ್ಕೆ ತೆರೆ ಬಿದ್ದು ಬಿಡುತ್ತೆ. ಫೈನಲ್ ಆಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣವಚನಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಅವರು ಈ ರಾಜ್ಯದ ಸಿ ಎಂ ಆಗೋಕ್ಕೆ ಎಲ್ಲದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.